ಈ ಅಡಕೆ ಮರಗಳನ್ನ ಬೆಳೆದಿರುವ ರೈತನೊಬ್ಬ ತನ್ನ ತೋಟದ ಉಳಿಮೆಗಾಗಿ ಯಾಕೆ ಈ ಟಿಲ್ಲರ್ಗಳನ್ನ ಟ್ರ್ಯಾಕ್ಟರ್ಗಳನ್ನ ಬಳಕೆಯನ್ನ ಮಾಡಿಕೊಳ್ಳುವಂತಹದ್ದು ಈತನಿಗೆ ಯಾವುದೇ ರೀತಿಯಾದಂತಹ ಮಾನವೀಯತೆ ಅನ್ನೋದಿಲ್ಲ, ಕರುಣೆ ಅನ್ನೋದು ಇಲ್ಲ. ಈತ ಒಬ್ಬ ಸ್ವಾರ್ಥಿ. ಈತ ತನ್ನ ತೋಟದ ಉಳಿಮೆಗಾಗಿ ಟ್ರ್ಯಾಕ್ಟರ್ ಅಥವಾ ಟಿಲ್ಲರ್ಗಳನ್ನ ಬಳಕೆಯನ್ನ ಮಾಡ್ಕೊಳ್ಳೋದನ್ನ ಬಿಟ್ಟು ತನ್ನ ಸುತ್ತಮುತ್ತ ಇರುವ ಒಂದು 10-15 ಜನರಿಗೆ ಕೆಲಸವನ್ನ ಕೊಟ್ಟು ಕೂಲಿಯನ್ನ ಕೊಡೋದಕ್ಕೆ ಸಾಧ್ಯವಾಗೋದಿಲ್ವಾ? ನಿಮಗೆಲ್ಲ ಒಂದು ಉತ್ತಮವಾದಂತಹ ಉದಾಹರಣೆಯನ್ನ ನೀಡ್ತೀನಿ. ಒಬ್ಬ ಅಡಿಕೆ ವ್ಯಾಪಾರಿ. ಈ ಅಡಿಕೆ ವ್ಯಾಪಾರಿ ಮೊದಲೆಲ್ಲ ಅಡಿಕೆ ಕಾಯಿಗಳನ್ನ ಸುಲಿಸೋದಕ್ಕೆ 40ರಿಂದ ಕಡಿಮೆ ಅಂದ್ರೆ 40ರಿಂದ 50 ಜನ ಮಹಿಳೆಯರಿಗೆ ಕೆಲಸವನ್ನ ನೀಡ್ತಾ ಇದ್ದ. ಈಗೆಲ್ಲ ಕಾಲ ಬದಲಾಗ್ಬಿಟ್ಟಿದೆ. ಈ ಅಡಿಕೆ ಕಾಯಿಗಳನ್ನ ಸುಲಿಸೋದಕ್ಕೆ 40ರಿಂದ 50 ಜನ ಮಹಿಳೆಯರಿಗೆ ಕೆಲಸವನ್ನ ನೀಡದೆಲೇನೆ ಅವ್ರನ್ನೆಲ್ಲ ಕೆಲಸದಿಂದ ತೆಗೆದುಹಾಕಿ ಅಡಿಕೆ ಕಾಯಿಗಳನ್ನ ಸುಲಿಯೋದಕ್ಕೆ ಒಂದು ಅಡಿಕೆ ಸುಲಿಯುವಂತಹ ಯಂತ್ರವನ್ನ ತೆಗೆದುಕೊಂಡು ಬಂದು ಇಟ್ಕೊಂಡು ಆ ಅಡಿಕೆ ಸುಲಿಯುವಂತಹ ಯಂತ್ರದ ಸಹಾಯದಿಂದ ಅಡಿಕೆ ಕಾಯಿಗಳನ್ನ ಸುಲಿದು ವ್ಯಾಪಾರವನ್ನ ಮಾಡ್ತಾ ಇದ್ದಾನೆ. ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ? ಈ ಅಡಿಕೆ ವ್ಯಾಪಾರಿಗೆ ಸಮಯ ಉಳಿಬೇಕು, ಕಡಿಮೆ ಖರ್ಚು ಬೀಳಬೇಕು, ಹಾಗೆ ಕಾರ್ಮಿಕರ ತೊಂದರೆ ಅನ್ನೋದು ಯಾವುದೇ ರೀತಿಯಾಗಿ ಆಗ್ಬಾರ್ದು. ನೋಡಿ, ಅಡಿಕೆ ಯಂತ್ರದ ಸಹಾಯದಿಂದ ಅಡಿಕೆ ಕಾಯಿಗಳನ್ನ ಸುಲಿಸೋದ್ರಿಂದ ಸಮಯ ಉಳಿಯುತ್ತೆ. ಯಾವಾಗ ಬೇಕಾದ್ರೂ ಕೆಲಸಗಳನ್ನ ಮಾಡ್ಕೊಳ್ಬಹುದು. ರಾತ್ರಿನೂ ಸಹ ಕೆಲಸವನ್ನ ಮಾಡ್ಕೊಳ್ಬಹುದು, ಹಾಗೆ ಬೆಳಗ್ಗೆನೂ ಸಹ ಕೆಲಸವನ್ನ ಮಾಡ್ಕೊಳ್ಬಹುದು. ಹಾಗೆ ಖರ್ಚು ಅನ್ನೋದು ಕಡಿಮೆ. ಇಲ್ಲಿ ಈ ಅಡಿಕೆ ವ್ಯಾಪಾರಿ ಸ್ವಾರ್ಥಿ. ಯಾವ ಸ್ವಾರ್ಥಿ? ತನ್ನ ಲಾಭವನ್ನ ಬಯಸುವಂತಹ ಸ್ವಾರ್ಥಿ. ಈ ಅಡಿಕೆ ವ್ಯಾಪಾರಿ ಮತ್ತೊಬ್ಬರ ಮೇಲೆ ಮಾನವೀಯತೆಯನ್ನು ತೋರ್ತಾ ಇಲ್ಲ, ಅಥವಾ ಮತ್ತೊಬ್ಬರ ಮೇಲೆ ಕರುಣೆ ತೋರುವಂತಹ ಅವಶ್ಯಕತೆಗಳು ಸಹ ಬರೋದಿಲ್ಲ. ಈ ಅಡಿಕೆ ವ್ಯಾಪಾರಿ ತನ್ನ ಲಾಭವನ್ನ ಯಾವ ರೀತಿಯಾಗಿ ಬಯಸಿ ಸ್ವಾರ್ಥಿ ಆಗ್ತಾ ಇದ್ದಾನೋ, ರೈತರು ಸಹ ಅದೇ ರೀತಿಯಾಗಿನೇ ಅವರೂ ತಮ್ಮ ಲಾಭವನ್ನೇ ಪ್ರತಿ ಬಾರಿ ಬಯಸೋದು. ಈ ನಮ್ಮ ಬೆಂಗಳೂರಿನಲ್ಲಿ ಇವತ್ತಿನ ದಿನ ಇದೇ ರೀತಿಯಾದಂತಹ ಪರಿಸ್ಥಿತಿ ಆಗಿರೋದು. ಈ ನಮ್ಮ ಬೆಂಗಳೂರಿನಲ್ಲಿರುವಂತಹ MNCಗಳು ಅಂದ್ರೆ ಮಲ್ಟಿನ್ಯಾಷನಲ್ ಕಂಪನಿಗಳು ಯಾವಿದ್ದಾವೆ ಅವೆಲ್ಲ ಆಲ್ಮೋಸ್ಟ್ ಎಲ್ಲ ಅಮೆರಿಕನ್ ಬೇಸ್ಡ್ ಕಂಪನಿಗಳನ್ನೇ. ಅಮೆರಿಕದ ಕಂಪನಿಗಳು ಭಾರತೀಯರಿಗೆ ಯಾಕೆ ಕೆಲಸವನ್ನ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಏನಾದ್ರೂ ಪ್ರಶ್ನೆಯನ್ನ ಮಾಡ್ಕೊಂಡ್ರೆ, ಯಾಕೆ ಅಮೆರಿಕದವರು ಭಾರತೀಯರಿಗೆ ಯಾಕೆ ಕೆಲಸವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಖರ್ಚು ಕಡಿಮೆ ಆಗುತ್ತೆ, ಹೆಚ್ಚು ಲಾಭವನ್ನ ತೆಗೆದುಕೊಳ್ತಾರೆ. ಕಡಿಮೆ ಸಂಬಳಕ್ಕೆ ದುಡಿಯುವಂತಹ ಕಾರ್ಮಿಕರು, ಹೈಟೆಕ್ ಕಾರ್ಮಿಕರು ಈ ನಮ್ಮ ದೇಶದಲ್ಲಿ ಸಿಗ್ತಾರೆ. ಹಾಗಾಗಿ ಅಮೆರಿಕದ ಕಂಪನಿಗಳು ಭಾರತೀಯರಿಗೆ ಕೆಲಸವನ್ನ ನೀಡ್ತಾ ಇದ್ದಾವೆ ಅಷ್ಟೇನೆ. ಈಗ ಕಾಲ ಬದಲಾಗಿದೆ, AI ಟೆಕ್ನಾಲಜಿ ಬಂದಿದೆ, ಅವರೂ ವ್ಯಾಪಾರಿಗಳು ತಾನೆ, ಅವರು ಲಾಭವನ್ನ ಬಯಸ್ತಾರೆ ತಾನೆ. ಹಾಗಾಗಿ ಅಮೆರಿಕದ ಕಂಪನಿಗಳು AI ಟೆಕ್ನಾಲಜಿನ ಅಳವಡಿಕೆಯನ್ನ ಮಾಡ್ಕೊಳ್ತಾ ಇದ್ದಾವೆ. ಈ ಅಡಕೆಕಾಯಿ ವ್ಯಾಪಾರಿ ಯಾವ ರೀತಿಯಾಗಿ ತಂತ್ರಜ್ಞಾನವನ್ನ ಅಳವಡಿಕೆಯನ್ನ ಮಾಡ್ಕೊಂಡು, ರೈತ ಯಾವ ರೀತಿಯಾಗಿ ತಂತ್ರಜ್ಞಾನವನ್ನ ಅಳವಡಿಕೆಯನ್ನ ಮಾಡ್ಕೊಂಡು ತನ್ನ ಲಾಭಕ್ಕಾಗಿ, ತನ್ನ ಸ್ವಾರ್ಥಕ್ಕಾಗಿ, ಅದೇ ರೀತಿಯಾಗಿ ಅಮೆರಿಕದ ಕಂಪನಿಗಳನ್ನು ಸಹ ತಮ್ಮ ಸ್ವಾರ್ಥದ ಲಾಭಕ್ಕಾಗಿ AI ಟೆಕ್ನಾಲಜಿನ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದ್ರಲ್ಲಿ ಏನ್ ತಪ್ಪಿದೆ? ಅವರ ಲಾಭವನ್ನ ಬಯಸ್ತಾ ಇದ್ದಾರೆ ತಾನೆ. ಹಾಗಾಗೇನೆ ಹೇಳೋದು, ಕಾಲ ಬದಲಾದಂತೆಲ್ಲ ನಾವು ಸಹ ಅಪ್ಡೇಟ್ ಆಗ್ತಾ ಇರಬೇಕು, ನಾವು ಸಹ ಮುಂದೆ ಹೋಗ್ತಾ ಇರಬೇಕು. ಮುಂದೆ ಎಲ್ಲಿ ಕರ್ಕೊಂಡೋಗುತ್ತೋ, ಎಲ್ಲಿ ನಿಲ್ಲುತ್ತೋ. ನಿಮ್ಗೆಲ್ಲ ಒಂದು ಮಾತನ್ನ ಹೇಳ್ತೀನಿ, ನೀವೇನಾದ್ರೂ ರೈತರಾಗಿದ್ರೆ ದಯಮಾಡಿ ನಿಮ್ಮ ಜಮೀನುಗಳನ್ನ ಯಾವುದೇ ಕಾರಣಕ್ಕೂ ಮಾರೋದಕ್ಕೆ ಹೋಗ್ಬೇಡಿ. ನಾಳೆ ದಿನ ನೀವೇ ರಾಜರು ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.